ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಮದುವೆ ಮೇಲೆ ಮಾತಾಡ್ತಾ ಇರೋದು. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಈ ಒಂದು ವೀಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋದ ಕಾನ್ಸೆಪ್ಟ್ ಬೇಗನೆ ಟಾಪಿಕ್ಗೆ ಬಂದುಬಿಡ್ತೀನಿ, ತುಂಬ ಡ್ರ್ಯಾಗ್ ಮಾಡಲ್ಲ. ಏನಪ್ಪ ಅಂತಂದರೆ ವಿತಿನ್ 24 hours ಅಂದರೆ ಒಂದೇ ದಿನದಲ್ಲಿ ನಾವು 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚರ್ಸ್ ಆಗಬೇಕು. ಸೊ ಅದು ಎಷ್ಟು ಈಸಿ ಇದೆ ಅಂತ ನಾನು ನಿಮ್ಗೆ ತಿಳ್ಸೋಕ್ಕೆ ಬಂದಿದ್ದೀನಿ. ಸೊ ಅದು ಏನಪ್ಪ ಅಂತಂದರೆ, ಇವಾಗ ನಾವು ನಮಗೆ ಅಕೌಂಟ್ ಯಾವುದೇ ಒಂದು ಅಕೌಂಟಿಂದ ನಮಗೆ ಮೆಸೇಜ್ ಬರುತ್ತೆ. ನಮ್ಮ ಯೂಟ್ಯೂಬ್ ಅಕೌಂಟ್ ಅನ್ನೋದು ನಮ್ಮದಿದೆ ಅಂತಂದರೆ ನಮಗೆ ಮೆಸೇಜ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಅದು ಕಮೆಂಟ್ ಮಾಡ್ತಾರೆ ಅವರು. ಸೊ ಏನಂತ ಮಾಡ್ತಾರೆ, ನಿಮಗೆ 1000 ವಿತಿನ್ 24 hours ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಮಾಡಿಸ್ಕೊಡ್ತೀವಿ ಮತ್ತು 4000 ವಾಚರ್ಸು ಕಂಪ್ಲೀಟ್ ಮಾಡಿ ನಿಮ್ಮ ಚಾನಲ್ ನಾವು ಮೊನೆಟೈಸ್ ಆಗೋ ಥರ ನಾವು ಮಾಡ್ತೀವಿ ಅಂತ ಅವರು ನಮಗೆ ಹೇಳ್ತಾರೆ. ಸೊ ಅದನ್ನು ನಾವು ಫ್ರೀಯಾಗಿ ಮಾಡಲ್ಲ, ನಮಗೆ ನೀವು 1000 ರೂಪೀಸ್ ಚಾರ್ಜ್ ಆಗುತ್ತೆ, 1000 ರೂಪೀಸ್ ಕೊಡಬೇಕು ಅಂತ ಸಹ ಅವ್ರು ಹೇಳ್ತಾರೆ. ಸೊ ನೀವು ಅಂದ್ಕೊತೀರಾ 1000 ರೂಪೀಸ್ ಕೊಡಬೇಕು, ಅದು ಯಾಕಂದರೆ ದೊಡ್ಡ ಚಿಕ್ಕ ಅಮೌಂಟ್ ಅಲ್ಲ, ಅದು ದೊಡ್ಡ ಅಮೌಂಟು. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ 1000 ರೂಪಾಯಿ ಎಲ್ಲ ದುಡ್ದೆ. ಸೊ ನಾವೇನು ಅನ್ಕೊತೀವಿ, 1000 ರೂಪಾಯಿ ಕೊಡಬೇಕು, ಕೊಡೋದು ಬಿಡುವ, ಅದು ಹೆಂಗಪ್ಪ ಅವರು ಒಂದೇ ದಿನದಲ್ಲಿ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚರ್ಸು ಹೇಗೆ ಮಾಡಿಕೊಡ್ತಾರೆ ಅಂತ. ಯಾಕಂದರೆ ನಾವು ಚಾನಲ್ ಓಪನ್ ಮಾಡಿದಾಗಿಂದ ಒಂದೊಂದು ಸಬ್ಸ್ಕ್ರೈಬರ್ಸ್ ಆಗೋದು ತುಂಬ ಕಷ್ಟ ಮತ್ತು ವಾಚರ್ಸ್ ಆಗೋದು ತುಂಬ ಕಷ್ಟ ಇದೆ. ಇವ್ರು ಒಂದೇ ದಿನದಲ್ಲಿ ಹೇಗೆ ಅಂತ ನಿಮಗೆ ತಲೆಯಲ್ಲಿ ಆ ಪ್ರಶ್ನೆ ಓಡ್ತಾ ಇರೋದು ಉಂಟು. ಸೊ ತುಂಬ ಜನಕ್ಕೆ ಅದು ಹೊಸ ನ್ಯೂ ಯೂಟ್ಯೂಬರ್ಸ್ಗೆ ಅದು ಅವ್ರಿಗೆ ಕಾಡುವಂಥ ಪ್ರಶ್ನೆ, ಈ ಥರ ಎಲ್ಲ ಬರುತ್ತಲ್ಲ ಹೇಗೆ ಏನಂತ. 1000 ರೂಪಾಯಿನೂ ಕೊಡ್ತೀರಾ ನೀವು, ಮತ್ತು ಅದನ್ನು ಕೊಡ್ತೀರಾ, ಅದೇನು ಫೇಕ್ ಅಲ್ಲ, ಅವ್ರು ಮಾಡಿಕೊಡ್ತಾರೆ. 1000 ಸಬ್ಸ್ಕ್ರೈಬರ್ಸು ಮಾಡಿಕೊಡ್ತಾರೆ, 4000 ವಾಚರ್ಸ್. ಎಷ್ಟು ಅಂದರೆ ಅವ್ರದ್ದು ಅದೇ ಕೆಲಸ, ಅವ್ರದ್ದು ಅದೇ ಜಾಬು. 50 to 60 ಸಿಸ್ಟಮ್ಸ್ ಇರುತ್ತೆ ಅವ್ರ ಹತ್ರ. ಒಂದೇ ಸಿಸ್ಟಮಲ್ಲಿ ಅವರು ಅಕೌಂಟ್ಸ್ ನೋಡ್ಬೋದು. ಅವ್ರ ಅಕೌಂಟ್ಸ್ ನೋಡ್ತಾರೆ, ಹಾಕಿ ಬಿಟ್ಬಿಡ್ತಾರೆ. ನಿಮ್ಮ ಅಕೌಂಟು, ನಿಮ್ಮದು ವೀಡಿಯೋಸ್ ಎಲ್ಲ ಆನ್ ಮಾಡಿಬಿಡ್ತಾರೆ ಮತ್ತು ನಿಮ್ಮ ಶಾರ್ಟ್ಸು ವೀಡಿಯೋಸು ಎಲ್ಲ ಮಾಡಿಬಿಟ್ಟು ನಿಮಗೆ ಫೇಕ್ ಅಕೌಂಟ್ಸು ಅವರು ಕ್ರಿಯೇಟ್ ಮಾಡ್ತಾರೆ. 1000 ಸಬ್ಸ್ಕ್ರೈಬರ್ಸ್ ಫೇಕಾಗಿ ಓಪನ್ ಮಾಡ್ತಾರೆ, ಅವರು ನಿಮಗೆ ಮಾಡಿಕೊಡ್ತಾರೆ. 1000 ಸಬ್ಸ್ಕ್ರೈಬರ್ಸು ಮಾಡಿಕೊಡ್ತಾರೆ, 4000 ವಾಚರ್ಸು ನಿಮ್ಗೆ ಆಗುತ್ತೆ. 1000 ರೂಪಾಯಲ್ಲಿ ನಿಮಗೆಲ್ಲ ಆಗುತ್ತೆ. ಸೊ ನಿಮಗೆ ಚಾನಲು ಮಾನಿಟೈಸ್ ಆಗುತ್ತೆ. ಯಾಕಂದರೆ ಎಲಿಜಿಬಿಲಿಟಿ ನೀವು ಮುಗಿಸಿರ್ತೀರ, 4000 ವಾಚರ್ಸು 1000 ಸಬ್ಸ್ಕ್ರೈಬರ್ಸು ಮುಗಿಸಿರ್ತೀರ. ಸೊ ಇದಿಷ್ಟು ಮಾಡಿದ್ಮೇಲೆ, ಮಾನಿಟೈಸ್ ಆದಮೇಲೆ ನಿಮಗೆ ದುಡ್ಡು ಬರುತ್ತಾ? ಅದು ಮೇನ್ ಪ್ರಶ್ನೆ. ನೀವು ಮಂತ್ಲಿ ಅರ್ನ್ ಮಾಡ್ಬೋದಾ? ಖಂಡಿತವಾಗ್ಲೂ ಆಗಲ್ಲ. ಯಾಕಂದರೆ ಅದು ಫೇಕ್ ಅಕೌಂಟ್ಸ್ ಇರುತ್ತೆ. 1000 ಸಬ್ಸ್ಕ್ರೈಬರ್ಸು ಅಷ್ಟೇ ಅವರು ಫೇಕ್ ಅಕೌಂಟ್ಸ್ ಇರುತ್ತೆ, ಮತ್ತು 4000 ವಾಚರ್ಸು ಅಷ್ಟೇ. ಅವರು ಸುಮ್ಮನೆ ಒಂದು ಸಿಸ್ಟಮ್ಸನ್ನು ಆನ್ ಮಾಡಿಬಿಟ್ಟಿರ್ತಾರೆ. ಯಾರು ನಿಮ್ಮ ಚಾನಲ್ ನೋಡಬೇಕು ಅಂತ ನಿಜವಾಗ್ಲೂ ಸಬ್ಸ್ಕ್ರೈಬರ್ಸು ಆಗಿ ನಿಮ್ಮ ಚಾನಲ್ ಇಂಟ್ರೆಸ್ಟಿಂದ ನೋಡ್ತಾರೋ ನಿಮ್ಮ ಒಂದು ಚಾನಲ್ನ, ಆವಾಗ ನಿಮಗೆ ವಾಚರ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಯಾವಾಗ ಫೇಕಾಗಿ ಅವ್ರು ಮಾಡ್ಕೊಟ್ಟು ನಾವು ಕಾಸು ಕೊಟ್ಟು ಮಾಡಿಸ್ಕೊಂಡಿರ್ತೀರಲ್ಲ ನೀವು, ಅದೇನಾಗುತ್ತೆ, ಎಲಿಜಿಬಿಲಿಟಿ ಇದ್ರೂ ನಿಮಗೆ 1 ರೂಪಾಯಿ ಬರಲ್ಲ. ಯಾಕಂದರೆ ಅದೆಲ್ಲ ಫೇಕ್ ಅಕೌಂಟ್ಸು, ಯಾರೂ ನಿಮ್ಮ ವೀಡಿಯೋಸ್ ನೋಡಲ್ಲ. ಅವರು ಅದೆಲ್ಲ ಫೇಕ್ ಆಗಿರುತ್ತೆ ಅದು ಅಕೌಂಟ್ಸ್ ಎಲ್ಲ. ನಿಮ್ಮದು ಚಾನಲ್ ಅವರು ನೋಡೋದು ಇಲ್ಲ, ಅವ್ರಿಗೆ ಏನು ನಿಮ್ಮ ವೀಡಿಯೋಸು ನೋಡೋದಿಲ್ಲ. ಒನ್ ಟೈಮ್ ನೋಡ್ತಾರೆ, 1000 ರೂಪೀಸ್ ಇಸ್ಕೊತಾರೆ, ನಿಮಗೆ 4000 ವಾಚರ್ಸ್ ಮಾಡಿಕೊಡ್ಬೇಕಾ, 1000 ಸಬ್ಸ್ಕ್ರೈಬರ್ಸ್ ಮಾಡಬೇಕಾ? ಫೇಕ್ ಅಕೌಂಟ್ಸು ಮಾಡ್ತಾರೆ, ಕೊಡ್ತಾರೆ, ಮುಗೀತು. ಅವ್ರ ಕೆಲಸ ಅಲ್ಲಿ ಮುಗೀತು. 1000 ರೂಪಾಯಿ ನಮಗೆ ಕೊಟ್ಬಿಟ್ಟಿರ್ತೀವಿ, ಮುಗೀತು ಅಲ್ಲಿಗೆ. ಇನ್ನು ನಮ್ಮ ಕತೆ ಹೇಳಿತ್ತು, 1000 ರೂಪಾಯಿ ಕೊಟ್ಟಿರೋರ ಕತೆ. ಎಲಿಜಿಬಿಲಿಟಿ ಇದ್ರೂ ಸಹ ಆಗಲ್ಲ ಅಂತಂದರೆ, ಯಾಕಂದರೆ ರಿಯಲ್ ಸಬ್ಸ್ಕ್ರೈಬರ್ಸ್ ಅಕೌಂಟ್ಸ್ ಅಲ್ಲ, ಅದೆಲ್ಲ ಫೇಕು. ಮತ್ತು ಇನ್ನೊಂದು, ನಮಗೆ ಯೂಟ್ಯೂಬರ್ಸ್ಗೆ ಗೊತ್ತಾಗುತ್ತೆ ಅದು ಫೇಕಾ ಏನು ಅಂತ. ಆ ಥರ ನಾವು ಮಾಡಿಸ್ಕೊಂಡ್ರೆ ನಮ್ಮದು ಯಾವುದೂ ಏನು ಒಂದು ವ್ಯೂಸು ಬರಲ್ಲ, ಏನೂ ಬರಲ್ಲ, ನಮ್ಮ ಚಾನಲ್ಲು ಗ್ರೋ ಆಗಲ್ಲ, ಅಲ್ಲಿಗೆ ಡೆಡ್ ಆಗುತ್ತೆ ನಮ್ಮ ಚಾನಲ್. ಯಾಕಂದರೆ ಯಾವಾಗಲೂ ಯೂಟ್ಯೂಬ್ ಆ್ಯಕ್ಟಿವ್ ಆಗಿರಬೇಕು ಮತ್ತು ನಮ್ಮದು ವ್ಯೂಸು ಹೋಗ್ತಾ ಇರಬೇಕು. ಸೊ ಅನಾಲಿಟಿಕ್ಸ್ ಏನೂ ಇರಲ್ಲ, ಝೀರೋ ಇರುತ್ತೆ, ಕಂಪ್ಲೀಟ್ ಝೀರೋ ಇರುತ್ತೆ. ಯಾಕಂದರೆ ಸಬ್ಸ್ಕ್ರೈಬರ್ಸ್ ಇದ್ದರೆ ಅಲ್ವಾ ನಮ್ಮ ಚಾನಲ್ ನೋಡಿದ್ರೆ ಅಲ್ವಾ. ಸೊ ಅದು ಆಗಲ್ಲ, ಯಾಕಂದರೆ 1000 ಸಬ್ಸ್ಕ್ರೈಬರ್ಸ್ ಎಲ್ಲ ಫೇಕ್. ಸೊ ಇದ್ರೂ 1000 ರೂಪಾಯಿನೂ ವೇಸ್ಟು, ಇದ್ರೂ ನಮಗೇನು 1 ರೂಪಾಯಿನೂ ಬರಲ್ಲ. ಸೊ ಅದರಿಂದ ನಾನು ಹೇಳೋದೇನಪ್ಪ ಅಂತಂದರೆ, ಕಾಯೋಣ ನಾವು. ಕಾಯೋದ್ರಲ್ಲಿ ಏನು ತಪ್ಪಲ್ವಾ? 1 ತಿಂಗಳಾಗುತ್ತಾ, 5 ತಿಂಗಳಾಗುತ್ತಾ, 6 ತಿಂಗಳಾಗುತ್ತಾ, 1 ವರ್ಷ ಆಗುತ್ತಾ, ಆಗಲಿ ಬಿಡಿ, ನಿಧಾನಕ್ಕೆ ಆಗಲಿ, ನಿಧಾನಕ್ಕೇ ಹೋಗೋಣ. ನಿಧಾನವೇ ಪ್ರಧಾನ ಅನ್ನೋ ಥರ ನಿಧಾನಕ್ಕೆ ಹೋಗೋಣ. ನಮ್ಮ ಚಾನಲ್ ನಿಧಾನಕ್ಕೆ ಗ್ರೋ ಆಗಲಿ. ಸಬ್ಸ್ಕ್ರೈಬರ್ಸು ಅವ್ರ ಮನಸ್ಸಿಂದ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಮ್ಮ ಚಾನಲ್ನ ಇಷ್ಟಪಟ್ಟು ಬಂದು ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನಮ್ಮ ಚಾನಲ್ನ ಅವರು ನೋಡಬೇಕು. ಸೊ ಆವಾಗ ನಮಗೂ ಚಾನಲ್ ಗ್ರೋ ಆಗುತ್ತೆ, ನಮಗೂ ವ್ಯೂಸ್ ಬರುತ್ತೆ, ಮತ್ತು ನಾವು ಮಂತ್ಲಿ ಅರ್ನ್ ಮಾಡ್ತಾ ಹೋಗ್ಬೋದು. ಸೊ ತುಂಬಾ ಈಸಿ ಅಲ್ಲ. ಯಾಕಂದರೆ ಯಾರಿಗೇ ಆಗಲಿ ಅಷ್ಟು ಈಸಿಯಾಗಿ ವ್ಯೂಸ್ ಬರಲ್ಲ. ಇವಾಗ ನಾವೇ ಆಗಲಿ ಕಷ್ಟಪಟ್ಟು ಒಂದು ವೀಡಿಯೋ ಮಾಡಿದ್ರೇ ಅದಕ್ಕೊಂದು ಪ್ರತಿಫಲ ಸಿಗೋದು, ಒಂದು ವ್ಯೂಸ್ ಬರೋದು, ಅದಕ್ಕೊಂದು ಅರ್ನ್ ಅಂತ ನಾವು ಮಾಡೋದು. ಏನೂ ಇಲ್ಲದೆ ಸುಮ್ಮನೆ ಫೇಕಾಗೆಲ್ಲ ತೊಗೊಂಡು, ನಾವು ಕಾಸು ಕೊಟ್ಟು ತೊಗೊಂಡು ಫೇಕಾಗಿ ಮಾಡಿಕೊಂಡ್ರೆ ಯಾವುದೂ ಏನು ಅಷ್ಟು ಈಸಿಯಾಗಿ ಯಾವುದು ಕೆಲಸನೂ ಆಗೋದಿಲ್ಲ, ಯಾವ ದುಡ್ಡು ಬರೋದು ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೆಲ್ಲ ಸುಮ್ಮನೆ. ತುಂಬ ಕಡೆ ಈ ಥರ ನಡೀತಾ ಇದೆ. ಒಂದೇ ದಿನದಲ್ಲಿ ಮಾಡಿಕೊಟ್ಬಿಡ್ತೀನಿ, 1 ಅವರಲ್ಲಿ ಮಾಡಿಕೊಟ್ಬಿಡ್ತೀನಿ, 1000 ಸಬ್ಸ್ಕ್ರೈಬರ್ಸ್ 4000 ವಾಚರ್ಸ್ ಅಂತ. ಆ ಥರ ಎಲ್ಲ ನಿಜವಾಗ್ಲೂ ಏನೂ ಇಲ್ಲ, ಎಲ್ಲ ಫೇಕು.
ಅದಕ್ಕೆ ನಾವು ನಿಜವಾಗ್ಲೂ ತಾಳ್ಮೆಯಿಂದ ಇದ್ದರೆ ನಮ್ಮ ಅಕೌಂಟಿಂದ ಇವತ್ತಂದರೆ ನಾಳೆ ಅಂದರೆ ಒಂದು ವರ್ಷ ಆದರೂ ಆಗ್ಬೋದು, ಒಟ್ಟಲ್ಲಿ ಬಂದೇ ಬರುತ್ತೆ. ಸೊ ಆದಷ್ಟು ಆ ಥರದಕ್ಕೆಲ್ಲ ಹೋಗಬೇಡಿ, ಆ ಫೇಕೆಲ್ಲ ಬೇಡ. ಸೊ ಆದಷ್ಟು ನೀವೇ ಒಂದು ಯಾವುದಾದ್ರು ಒಂದು ಕಂಟೆಂಟ್ ಹಾಕಿ ಇಂಟ್ರೆಸ್ಟಿಂದ ನೀವೇ ಮಾಡಿ, ಒಂದು ಟಾಪಿಕ್ ಬಗ್ಗೆ ಒಂದು ಏನಾದರೂ ಹೇಳಿ. ಸೊ ಆವಾಗ ನಿಮಗೆ ನಿಜವಾಗ್ಲೂ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸು ಆಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನನ್ನ ಈ ವಿಡಿಯೋಗೆ ಲೈಕ್ ಕೊಡಿ, ಮತ್ತು ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಮರೀದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ನೀವು ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫೈ ಆಗುತ್ತೆ. ಸೊ ಹೀಗೆ ನನ್ನ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ನಾನು ಅಷ್ಟೇ ತುಂಬ ಕಷ್ಟಪಟ್ಟಿದ್ದೆ, ಅಂದರೆ ನನ್ನದು ಚಾನಲ್ ಸ್ಟಾರ್ಟ್ ಆಗಿ 5 months ಆಗಿದೆ ನಂದು ಚಾನಲ್ ಸ್ಟಾರ್ಟ್ ಆಗಿ. ಸೊ ತುಂಬಾ ಕಷ್ಟ ಆಯಿತು, ಸಬ್ಸ್ಕ್ರೈಬರ್ಸ್ ಆಗೋದು ತುಂಬಾ ಕಷ್ಟ ಇದೆ. ವಾಚರ್ಸ್ ಸಹ ನನಗೆ ಈಗಲೂ ಮೊನೆಟೈಸ್ ಆಗಿಲ್ಲ ನನ್ನ ಚಾನಲ್ ಹೇಳ್ಬೇಕಂತಂದರೆ. ನಾನು ವೇಟಿಂಗ್, ಐ ಆಮ್ ಆಲ್ಸೋ ವೇಟಿಂಗ್. ಸೊ ಅದಕ್ಕೆ ನಿಧಾನವೇ ಪ್ರಧಾನ ಅಂತ ನಾವು ನಮ್ಮ ದಾರಿಯಲ್ಲೇ ಹೋಗೋಣ, ಯಾವುದೇ ಒಂದು ಫೇಕ್ ದಾರಿಯಲ್ಲಿ ಹೋಗೋದು ಬೇಡ. ನಾವು ಇನ್ ಕೇಸ್ ತುಂಬ ಅಕೌಂಟ್ಸಲ್ಲೂ ಅಷ್ಟೇ 50 ಸಬ್ಸ್ಕ್ರೈಬರ್ಸ್ 60K 50K ಸಬ್ಸ್ಕ್ರೈಬರ್ಸ್ ಇರೋದು ಉಂಟು, ಆದರೆ ಅವ್ರದ್ದು ಚಾನೆಲ್ ಮಾನಿಟೈಸ್ ಆಗಿಲ್ಲ, ಯಾಕಂದರೆ ಅದು ವಾಚರ್ಸ್ ಕಂಪ್ಲೀಟ್ ಆಗಿಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ, ಅಷ್ಟು ಜನ ಆಗಿರ್ತಾರಲ್ಲ ಅವರು ನೋಡ್ತಾರೆ, ಯೂಟ್ಯೂಬರ್ದಿಂದ ಯೂಟ್ಯೂಬ್ ನೋಡ್ತಾರೆ. 50K 60K ಆಗಿರೋ ಚಾನಲ್ನ ಯೂಟ್ಯೂಬ್ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಅವರು ಚಾನಲ್ ಅನಾಲಿಟಿಕ್ಸ್ ಪೂರ್ತಿ ಕ್ಲೀನಾಗಿ ಅವರು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾರೆ. ಸುಮ್ಮನೆ ಆಗಿ ಯಾರೂ ದುಡ್ಡು ಕೊಡೋಲ್ಲ ಸರ್, ಎಲ್ಲರೂ ನೋಡ್ತಾರೆ. ಸೊ ಆವಾಗ ನಮ್ಮದು ಅಕೌಂಟು ಈ ಥರ ನಾವು ಫೇಕಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾದರೆ ನಿಜವಾಗ್ಲೂ ಅಲ್ಲೇ ಸ್ಪಾಟಲ್ಲಿ ನಮ್ಮ ಅಕೌಂಟ್ ಡೆಡ್ ಆಗುತ್ತೆ, ಡಿಲೀಟ್ ಮಾಡ್ತಾರೆ. ಅವ್ರು ಎಷ್ಟೇ ಸಬ್ಸ್ಕ್ರೈಬರ್ಸ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದರೂ ಸಹ ಅಷ್ಟೇ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಅಲ್ಲೇ ಅವ್ರು ಡೆಡ್ ಮಾಡಿ ಬಿಸಾಕ್ತಾರೆ, ನಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಸೊ ಅದರಿಂದ ನಾವು ನಮ್ಮ ತನದಲ್ಲಿ, ನಮ್ಮ ಒಂದು ರೀತಿಯಲ್ಲಿ, ನಮ್ಮ ಒಂದು ದಾರಿಯಲ್ಲೇ ಹೋಗೋಣ ಅಂತ ಹೇಳ್ತಾ, ಯಾವತ್ತೂ ಯೂಟ್ಯೂಬ್ ನಮ್ಮ ಕೈ ಬಿಡಲ್ಲ, ಇವತ್ತೆಲ್ಲ ನಾನು ಕೈ ಹಿಡಿಯುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇದರವ್ರಿಗೆಲ್ಲ ಆಲ್ ದಿ ಬೆಸ್ಟ್ ಹೇಳ್ತಾ, ಮತ್ತು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಇದ್ದೀರೋ ಅವ್ರಿಗೂ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಬಾಯ್.